ತಮ್ಮದೇ ಸರ್ಕಾರಕ್ಕೆ ಶಾಸಕ ಗಣಿಗ ರವಿ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಬಹಿರಂಗವಾಗಿ ಮಂಡ್ಯ ಯೂನಿವರ್ಸಿಟಿಯನ್ನ ಮುಚ್ಚೋಕ್ ಬಂದ್ರೆ ಮುಚ್ಚಿಸಿದ್ರೆ ಬೆಂಕಿ ಹಚ್ಚಿಸ್ತೀವಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮಂಡ್ಯ ಯೂನಿವರ್ಸಿಟಿ ಮುಚ್ಚಿಸಿದ್ರೆ ಬೆಂಕಿ ಹಚ್ಚಿಸ್ತೀವಿ ಅಂತ ಹೇಳಿದ್ದಾರೆ. ಬಹಿರಂಗ ವೇದಿಕೆಯಲ್ಲಿ ಶಾಸಕ ಗಣಿಗ ರವಿ ಗುಡುಗಿರೋದು ತಮ್ಮದೇ ಸರ್ಕಾರದ ವಿರುದ್ಧ, ಉನ್ನತ ಶಿಕ್ಷಣ ಸಚಿವರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಯಾರೇ ಬಂದರೂ ಮಂಡ್ಯ ವಿಶ್ವವಿದ್ಯಾಲಯವನ್ನ ಮುಚ್ಚೋಕ್ ಬಿಡಲ್ಲ ಅಂತ ಹೇಳಿದ್ದಾರೆ. ಹಾಗೇನಾದ್ರೂ ಬಂದ್ರೆ ಮುಚ್ಚೋಕೆ ಬೆಂಕಿ ಹಚ್ಚಿಸ್ತೀವಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ವಿರುದ್ಧ ವಾಗ್ದಾಳಿ ನಡೆಸಿರುವಂತದ್ದು ಮಂಡ್ಯ ಶಾಸಕ ಗಣಿಗ ರವಿ. ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಿ ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಬಹಿರಂಗ ವೇದಿಕೆಯಲ್ಲಿ ಮಾತನಾಡಿರುವಂತದ್ದು. ಯೂನಿವರ್ಸಿಟಿನ ಮುಚ್ಚೋಣ ಅಂತಿದೀವಿ, ಮುಂದಕ್ಕೆ ಹಾಕಿದೀವಿ, ರವಿ ಗಲಾಟೆ ಮಾಡ್ದ ಅಂತ. ಮುಚ್ಚಬೇಕಾ ನಿಮ್ ಯೂನಿವರ್ಸಿಟಿನ? ನೀವು ಮೈಸೂರಿಗೆ ಮತ್ತೆ ಹೋಗ್ತೀರಾ? ನೀವು ಮತ್ತೆ ಮೈಸೂರವ್ರ ಗುಲಾಮರಾಗ್ತೀರಾ? ಆಗ್ಬೇಕಾ? ಆಗ್ಬೇಕಾದ್ರೆ ಮಿನಿಸ್ಟರ್ ಹೇಳಿದ್ನ ಕೇಳ್ಕೊಂಡು ಸುಮ್ನೆ ದೆಪ್ಪ ಕುತ್ಕೊಳ್ಳಿ. ಪಿಕ್ಚರ್ ಅವ್ರು ಬಂದ್ರೆ ಚಪ್ಪಾಳೆ ಹೊಡಿತೀರಾ. ಯೂನಿವರ್ಸಿಟಿ ಮುಚ್ಚೋಣ ಅಂತ ಹೇಳಿದ್ರೆ ಮುಚ್ಚಬೇಕಾ? ಇಂಥ ಪೆಸ್ಟ್ಗಳು, ಇಂಥ ಯುವ ಸಂಭ್ರಮ ಖಾಸಗಿ ಕಾಲೇಜಲ್ಲಿ ಮಾತ್ರ ಮಾಡ್ತಾ ಇದ್ರು. ಇದನ್ನ ಯಾಕೆ ಮಾಡಿದೆ ಅಂದ್ರೆ ಕರ್ನಾಟಕದಲ್ಲಿ ಮಂಡ್ಯದಲ್ಲಿ ಒಂದು ಯೂನಿವರ್ಸಿಟಿ ಇದೆ ಅಂತ ನೋಡ್ಲಿ ಅಂತ ಮಾಡಿರೋದು. ಅವ್ರು ಮುಚ್ಚೋಣ ಅಂತ ಹೇಳಿದ್ರೆ ಆಯ್ತು ಅಂತ ಚಪ್ಪಾಳೆ ಹೊಡಿತಾ ಇದ್ರು, ಮುಚ್ಚಿ ಮುಚ್ಚಿ ಅಂತ. ಮುಚ್ಚಬೇಕಾ ಮಂಡ್ಯ ಯೂನಿವರ್ಸಿಟಿನ? ನಿಮಗೆ ಮೈಸೂರು ಯೂನಿವರ್ಸಿಟಿ ಡಾಕ್ಯುಮೆಂಟ್ಸ್ ಬೇಕಾ? ಮಂಡ್ಯ ಯೂನಿವರ್ಸಿಟಿ ಅನ್ನೋ ಡಾಕ್ಯುಮೆಂಟ್ಸ್ ಬೇಕಾ? ಯಾರು ಬಂದ್ರು ಈ ಯೂನಿವರ್ಸಿಟಿ ಮುಚ್ಚಕ್ಕಾಗಲ್ಲ. ನಮ್ಮ ಸರ್ಕಾರಕ್ಕೂ ಹೇಳಿದೀನಿ, ಬೆಂಕಿ ಹಚ್ಚಿಸ್ತೀವಿ ಮಂಡ್ಯ ಯೂನಿವರ್ಸಿಟಿ ಕಟ್ಟಿದ್ರೆ ಮುಚ್ಚಿದ್ರೆ ಅಂತ. ನಿಮ್ ಮಂತ್ರಿಗೆ ಹೇಳಿದೀನಿ, ಮಂಡ್ಯ ಮಾತೆತ್ತಿದ್ರೆ ಮಂಡ್ಯ ಯೂನಿವರ್ಸಿಟಿ ಮುಚ್ಚೋಣ ಅಂತ ಹೇಳಿದ್ರು ನಿಮ್ ಮಿನಿಸ್ಟ್ರು. ನಾನು ಹೇಳಿದೀನಿ ಮಂಡ್ಯ ರೋಡಲ್ಲಿ ಓಡಾಡಕ್ ಬಿಡಲ್ಲ ನಾನು ಅಂತ. ಮಂಡ್ಯ ಯೂನಿವರ್ಸಿಟಿ ಮುಚ್ತೀವಿ ಅಂತ ಹೇಳಿದಾಗ ಅದಕ್ಕೆ ನಾವು ಆಸ್ಪದ ಕೊಡಬಾರ್ದು ಅಂತೇಳಿ 3 ಕೋಟಿಯನ್ನ ವಿನಿಯೋಗಿಸಿ ಒಂದು ಒಳ್ಳೆ ಸ್ವಾಗತ ಕಮಾನನ್ನ ಮಾಡಿ ಇವತ್ತು ಇನಾಗ್ರೇಷನ್ ಅನ್ನ ಮಾಡಿದೀವಿ. ಯೂನಿವರ್ಸಿಟಿ ಇದು ಸಚಿವರಿಗೆ ಸರ್ಕಾರದ ವಿರುದ್ಧವಾಗಿ ಶಾಸಕ ಗಣಿಗ ರವಿಕುಮಾರ್ ಅವರು ಬಹಿರಂಗವಾಗಿ ಕೊಟ್ಟಂತಹ ಎಚ್ಚರಿಕೆ ಆಗಿರೋದು. ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಈ ರೀತಿಯಾಗಿ ಎಚ್ಚರಿಸಿದ್ದಾರೆ. ಈ ಬಗ್ಗೆನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಮಂಡ್ಯ ರೋಡ್ನಲ್ಲಿ ಓಡಾಡಕ್ ಬಿಡೋದಿಲ್ಲ, ಬೆಂಕಿ ಹಚ್ಚಿಸ್ಬಿಡ್ತೀವಿ ಅನ್ನುವಂತಹ ಆಕ್ರೋಶದ ನುಡಿಗಳನ್ನ ಹೊರಹಾಕಿರುವಂತದ್ದು ಗಣಿಗ ರವಿ ಅವರು. ಇದು ಕೇವಲ ಯೂನಿವರ್ಸಿಟಿ ವಿಚಾರಕ್ಕೆ ಮಾತ್ರ ಸೀಮಿತ ಆಗಿರುವಂತದ್ದು ಅನ್ಸುತ್ತಾ, ಅಥವಾ ಬೇರೆ ರಾಜಕೀಯ ಲೆಕ್ಕಾಚಾರಗಳಿದೆ ಅಂತ ಅನ್ಸುತ್ತಾ? ಅರುಣ್, ರಾಜಕೀಯ ಲೆಕ್ಕಾಚಾರ ಯಾವ ವಿಚಾರವನ್ನ ಇಟ್ಕೊಂಡು ಗಣಿಗ ರವಿ ಅವರು ಹೇಳಿದ್ರು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಆದ್ರೆ ಯೂನಿವರ್ಸಿಟಿ ವಿಚಾರದಲ್ಲಿ ಯಾರಾದ್ರೂ ಮುಚ್ಚಿಸುವಂತ ಕೆಲಸವನ್ನ ಮಾಡಿದ್ರೆ ಏನು ವಿದ್ಯಾರ್ಥಿಗಳಿದ್ದಾರೆ ಅವರಿಂದಲೇ ಬೆಂಕಿ ಹಚ್ಚಿಸ್ತೇನೆ ಅನ್ನುವಂತ ಮಾತನ್ನ ಗಣಿಗ ರವಿ ಅವರು ಹೇಳಿರುವಂತದ್ದು. ಅಂದ್ರೆ ಬಹಿರಂಗ ವೇದಿಕೆಯಲ್ಲಿ ಆಕ್ರೋಶದ ಮಾತುಗಳನ್ನ ಹಾಡಿದ್ದಾರೆ. ತಮ್ಮದೇ ಸರ್ಕಾರಕ್ಕೆ ಈಗಾಗಲೇ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದೇವೆ, ಅಂದ್ರೆ ಸರ್ಕಾರಕ್ಕೆ ಮಾಹಿತಿಯನ್ನ ಕೊಟ್ಟಿದ್ದೇನೆ, ಯಾವುದೇ ಕಾರಣಕ್ಕೂ ಮಂಡ್ಯ ಯೂನಿವರ್ಸಿಟಿಯನ್ನ ಮುಚ್ಚುವಂತ ಕೆಲಸವನ್ನ ಮಾಡಬಾರ್ದು ಅನ್ನುವಂತ ವಿಚಾರವನ್ನ ನಮ್ಮ ಸರ್ಕಾರಕ್ಕೆ ತಿಳಿಸಿದ್ದೇನೆ. ಹಾಗೆ ಉನ್ನತ ಶಿಕ್ಷಣ ಸಚಿವರ ಬಗ್ಗೆ ಮಾತನಾಡಿದ್ರು ಅನ್ಸುತ್ತೆ. ಅಂದ್ರೆ ಪರೋಕ್ಷವಾಗಿ ಗಣಿಗ ರವಿಕುಮಾರ್ ಅವರು ಸಚಿವರು ಯೂನಿವರ್ಸಿಟಿಯನ್ನ ಮುಚ್ಚುತ್ತಾರೆ ಅಂದ್ರೆ ಚಪ್ಪಾಳೆ ತಟ್ಟುವಂತ ಕೆಲಸವನ್ನ ವಿದ್ಯಾರ್ಥಿಗಳು ಮಾಡಬಾರ್ದು, ಸುಮ್ನೆ ನೋಡ್ಕೊಂಡು ಕೂತ್ಕೊಳ್ಬಾರ್ದು ಅನ್ನುವಂತ ಅರ್ಥದಲ್ಲಿ ಗಣಿಗ ರವಿಕುಮಾರ್ ಅವರು ಆಕ್ರೋಶದ ಮಾತುಗಳನ್ನ ಆಡಿರುವಂತದ್ದು. ಅರುಣ್, ಥ್ಯಾಂಕ್ ಯು ಸುನಿಲ್ ಡೀಟೇಲ್ಸ್ಗೆ. ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗಿದ್ದಂಥ ಕಾರ್ಯಕ್ರಮದಲ್ಲಿ ಬೆಂಕಿ ಅವಘಡ ನಡೆದಿದೆ. ಸಾಮೂಹಿಕ ಮದುವೆ ಕಾರ್ಯಕ್ರಮದಲ್ಲಿ ನಡೆದಿರುವಂತದ್ದು ಬೆಂಕಿ ಅವಘಡ. ರಾಯಚೂರಿನ ಸಿಂಧನೂರಲ್ಲಿ ಈ ಅವಘಡ ನಡೆದಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಕಾರ್ಯಕ್ರಮದಲ್ಲಿ ಬೆಂಕಿ ಅವಘಡ. ಶಾರ್ಟ್ ಸರ್ಕ್ಯೂಟ್ನಿಂದ ವೇದಿಕೆ ಬಳಿ ಬೆಂಕಿ ಹೊತ್ಕೊಂಡಿತ್ತು. ವೈರ್ ಮತ್ತು ಸ್ಪೀಕರ್ ಬಟ್ಟೆಗಳಿಗೆ ಬೆಂಕಿ ಹೊತ್ಕೊಂಡಿದೆ. ಶಾರ್ಟ್ ಸರ್ಕ್ಯೂಟ್ ಅಂತ ಮಾಹಿತಿ ಬರ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗಿದ್ದಂತಹ ಕಾರ್ಯಕ್ರಮ ಇದು. ವೇದಿಕೆಯಿಂದ ಡಿಕೆಶಿ ತೆರಳುತ್ತಾ ಇದ್ದಂಗೆ ಬೆಂಕಿ ಕಾಣಿಸಿಕೊಂಡಿದೆ. ಕೂಡಲೇ ಸ್ಥಳದಲ್ಲಿದ್ದಂತಹ ಪೊಲೀಸ್ ಸಿಬ್ಬಂದಿಗಳು ಬೆಂಕಿಯನ್ನ ನಂದಿಸುವಂತ ಕೆಲಸ ಮಾಡಿದ್ದಾರೆ. ಆದರೆ ಕೆಲ ಕಾಲ ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು. ಯಾವುದೇ ಅನಾಹುತ ಮಾತ್ರ ಸಂಭವಿಸಿಲ್ಲ, ಅದೃಷ್ಟವಶಾತ್. ಕೆಲ ಕಾಲ ಆತಂಕದ ವಾತಾವರಣ ಇತ್ತು. ಸಾಮೂಹಿಕ ಮದುವೆ ಕಾರ್ಯಕ್ರಮದಲ್ಲಿ 100 ಜನ ಭಾಗಿಯಾಗಿದ್ದರು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸೇರಿದಂತೆ ಅನೇಕ ರಾಜಕೀಯ ಗಣ್ಯಮಾನ್ಯರು ಭಾಗಿಯಾಗಿದ್ದಂತಹ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಅವರು ಇನ್ನೇನು ವೇದಿಕೆ ಬಿಟ್ಟು ಕೆಳಗೆ ಹೋಗ್ತಾರೆ ಅನ್ನುವಂತಹ ಆ ಟೈಮ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ
ಈ ಸ್ಪೀಕರ್ ಮತ್ತು ಮೈಕ್ಗೆ ಜೋಡಿಸಲ್ಪಟ್ಟಿದ್ದಂತಹ ವೈರ್ನಿಂದ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಕಾಣಿಸ್ಕೊಂಡಿದೆ ಅಂತ ಸದ್ಯಕ್ಕಿರುವಂತಹ ಪ್ರಾಥಮಿಕ ಮಾಹಿತಿ. ಬೆಂಕಿ ಕಾಣಿಸ್ಕೊಳ್ತಾ ಇದ್ದಂಗೆ ಅಲ್ಲೇ ಇದ್ದಂತಹ ಪೊಲೀಸ್ ಸಿಬ್ಬಂದಿಗಳು ಬಂದು ಆ ಬೆಂಕಿಯನ್ನು ನಂದಿಸಿದ್ದಾರೆ. ಎಲ್ಲ ರೀತಿಯಾದಂತಹ ಬೆಂಕಿ ನಂದಿಸುವಂತಹ ಉಪಕರಣಗಳನ್ನು ಈಗಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ರು. ಇದು ಶಾರ್ಟ್ ಸರ್ಕ್ಯೂಟ್ ಗೊತ್ತಾಗ್ತಾ ಇದೆ, ಸ್ಪಾರ್ಕ್ ಆಗ್ತಾ ಇರುವಂಥದ್ದು. ಕೆಲ ಕಾಲ ಅಲ್ಲಿ ಆತಂಕದ ವಾತಾವರಣ ಸಹಜವಾಗಿ ನಿರ್ಮಾಣ ಆಗಿತ್ತು, ಆದರೆ ಯಾವುದೇ ರೀತಿಯಾದಂತಹ ಅಪಾಯ ಅನಾಹುತ ಸಂಭವಿಸಿಲ್ಲ. ನಿಮಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, DCM ಸೇರಿದಂಗೆ ಅನೇಕ ನಾಯಕರು ಭಾಗಿಯಾಗಿದ್ದಂಥ ಕಾರ್ಯಕ್ರಮ ಇದು. ಜೊತೆಗೆ ಸಾಮೂಹಿಕ ವಿವಾಹ ಅಂದ್ರೆ ಲಕ್ಷಾಂತರ ಜನ ಭಾಗಿಯಾಗಿರ್ತಾರೆ. ಬಟ್ ಇಂಥದ್ದೊಂದು ಅವಘಡ ನಡೆದು ಹೋಗಿರುವಂಥದ್ದು ದುರಾದೃಷ್ಟ. ಬಟ್ ಒಂದು ಏನು ಆಗಿಲ್ಲ ಅನಾಹುತ ಅನ್ನುವಂಥದ್ದು. ಹೇಗಿತ್ತು ಆ ಸಂದರ್ಭದಲ್ಲಿ? ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತಾ? ಅರುಣ್, ರಾಯಚೂರು ಜಿಲ್ಲೆಯ ಸಿಂಧನೂರು ಪಟ್ಟಣದಲ್ಲಿ ಇವತ್ತು ಸಾಮೂಹಿಕ ಮದುವೆ, ನೂರಾರು ಸಾಮೂಹಿಕ ಮದುವೆ ಮತ್ತು ಜೊತೆಗೆ MLC ಬಸನಗೌಡ ಬಾದರ್ಲಿಯವರ ಈ 1 ವರ್ಷದ MLC ಆಗಿ ಇವರು 1 ವರ್ಷದ ಅಧಿಕಾರ ಸಂಪೂರ್ಣವಾದಂತಹ ಹಿನ್ನೆಲೆಯಲ್ಲಿ ಒಂದು ಹೊತ್ತಿಗೆಯನ್ನು, ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಒಂದು ಹೊತ್ತಿಗೆಯನ್ನು ತರೋದಕ್ಕೋಸ್ಕರವಾಗಿ ಒಂದು ಬೃಹತ್ ವೇದಿಕೆಯನ್ನ ಸಿಂಧನೂರು ಪಟ್ಟಣದಲ್ಲಿ ಹಾಕಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮಕ್ಕೆ DCM DK ಶಿವಕುಮಾರ್ ಜೊತೆಗೆ ಸಚಿವರಾದಿಯಾಗಿ ಅನೇಕ ಸಚಿವರು, ಈಶ್ವರ್ ಖಂಡ್ರೆ ಅವರಾಗಿರ್ಬೋದು, ಮಧು ಬಂಗಾರಪ್ಪ ಅವರಾಗಿರ್ಬೋದು, NS ಬೋಸರಾಜ್ ಅವರಾಗಿರ್ಬೋದು, ಅನೇಕ ಹಿರಿಯ ಸಚಿವರು ಮತ್ತು ಸ್ಥಳೀಯ ರಾಜಕಾರಣಿಗಳು ಭಾಗವಹಿಸಿದಂತಹ ಈ ಒಂದು ಕಾರ್ಯಕ್ರಮದಲ್ಲಿ DKಶಿ ಅವರು ಭಾಷಣವನ್ನ ಮುಗಿಸಿ, DK ಶಿವಕುಮಾರ್ ಅವರು ಭಾಷಣ ಮುಗಿಸಿ ತೆರಳುತ್ತಿದ್ದಂತೆ ಅಲ್ಲಿ ಈಶ್ವರ್ ಖಂಡ್ರೆ ಅವರು ಕೂಡ ಭಾಷಣವನ್ನು ಶುರು ಮಾಡ್ತಾರೆ. ಅವರು ಕೂಡ ನಿಮಗೆ ದೃಶ್ಯಗಳು ನೋಡ್ತಾ ಇರಬಹುದು. ವೇದಿಕೆಯ ಭಾಷಣವನ್ನ ಮುಗಿಸಿ ಕೆಳಗೆ ಬರ್ತಿದ್ದಂತೆ ಇನ್ನೇನು ಮಾಧ್ಯಮಗಳ ಜೊತೆ ಮಾತನಾಡುವ ಎನ್ನುವಷ್ಟರಲ್ಲಿಯೇ ಅವರ ನಿಂತಂತ ಕೂಗಳತೆ ದೂರದಲ್ಲಿ ಪಕ್ಕದಲ್ಲಿಯೇ ಇವತ್ತು ಆ ಸ್ಟೆಪ್ ಹತ್ತಕ್ಕಂಥದ್ರ ಕೆಳಗಡೆ ಇವತ್ತು ಈ ಮೈಕ್ ಸೌಂಡ್ ಬಾಕ್ಸ್ ಅನ್ನ ಕನೆಕ್ಷನ್ ಮಾಡಿರ್ತಕ್ಕಂತಹ ಆ ಮೈಕಿನ ವೈರ್ಗೆ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಹೊತ್ಕೊಂತು. ಅರುಣ್, ಕ್ಷಣಕಾಲ ಈ ಬೆಂಕಿ ಹೊತ್ಕೊಂಡಂತ ತತ್ಕ್ಷಣದಲ್ಲಿ ಕ್ಷಣಕಾಲ ಆತಂಕದ ವಾತಾವರಣ ಕೂಡ ನಿರ್ಮಾಣವಾಗಿತ್ತು. ಅಲ್ಲೇ ಪಕ್ಕದಲ್ಲಿ ಇದ್ದಂತ ಪೊಲೀಸರು ಮತ್ತು ಆಯೋಜಕರು ಕೂಡ ಕೂಡಲೇ ಎಚ್ಚೆತ್ತುಕೊಂಡು ಅಲ್ಲಿ ಆ ಒಂದು ಬೆಂಕಿಯನ್ನ ನಂದಿಸ್ತಕ್ಕಂಥ ಕಾರ್ಯವನ್ನ ಮಾಡಿದ್ರು. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿರಲಿ, ಯಾವುದೇ ಅವಘಡ ಸಂಭವಿಸಿಲ್ಲ. ಕೂಡಲೇ ಅದನ್ನ ಬೆಂಕಿ ನಂದಿಸಿರೋದರ ಹಿನ್ನೆಲೆಯಲ್ಲಿ ಇವತ್ತು ಬೃಹದಾಕಾರವಾಗಿ ಆ ವೇದಿಕೆಗೆ ಹೊತ್ಕೊಳ್ತಿದ್ದಂತಹ ಬೆಂಕಿಯನ್ನ ಕೂಡಲೇ ನಂದಿಸ್ತಕ್ಕಂಥ ಯಾವುದೇ ರೀತಿಯಾದಂತಹ ಅಪಾಯಗಳು ಸಂಭವಿಸಿಲ್ಲ. ಅರುಣ್, ಥ್ಯಾಂಕ್ ಯು ವಿಶ್ವನಾಥ್ ಡೀಟೇಲ್ಸ್ಗೆ. ಪ್ರತಿಷ್ಠಿತ ಮಠದ ಆಸ್ತಿ ಮಾರಾಟದಲ್ಲಿ ವೈದ್ಯನಿಗೆ ವಂಚನೆ ಮಾಡಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಆರೋಪಿ ಸುಜಯೇಂದ್ರ ಅನ್ನುವಾತನ ವಿರುದ್ಧ ಈಗ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಚಾರ್ಜ್ ಶೀಟ್ನಲ್ಲಿನ ಅಂಶಗಳು ನ್ಯೂಸ್ 18ಗೆ ಲಭ್ಯ ಆಗಿದೆ. ಎಕ್ಸ್ಕ್ಲೂಸಿವ್ ಆದಂತಹ ಚಾರ್ಜ್ ಶೀಟ್ನ ಅಂಶಗಳು ನ್ಯೂಸ್ 18ಗೆ ಲಭ್ಯ ಆಗಿರುವುದು. ಆರೋಪಿ ಸುಜಯೇಂದ್ರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಪ್ರತಿಷ್ಠಿತ ಮಠದ ಆಸ್ತಿಯನ್ನ ವೈದ್ಯನೊಬ್ಬರಿಗೆ ಮಾರಾಟ ವಂಚನೆ ಮಾಡಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಜಮ್ಮು ಕಾಶ್ಮೀರ ಮೂಲದ ವೈದ್ಯ ರಾಜಾ ಲಂಗರ್ಗೆ ಮಾರಾಟ ಮಾಡೋ ಮೂಲಕವಾಗಿ ಮೋಸ ಮಾಡಿರುವುದು. KIAL ಬಳಿಯ ಮಠದ ನಿವೇಶನ ಕೊಡಿಸೋದಾಗಿ ವಂಚನೆ ಎಸಗಿದ್ದಾನೆ ಆರೋಪಿ. ಬೆಂಗಳೂರಲ್ಲಿ ನಿವೇಶನ ಖರೀದಿ ಹೆಸರಲ್ಲಿ ಡಾಕ್ಟರ್ಗೆ ವಂಚನೆ ಮಾಡಿರುವುದು. 2.70 ಕೋಟಿ ಹಣ ಪಡೆದು ಸುಜಯೇಂದ್ರ ಅನ್ನುವಂಥ ವ್ಯಕ್ತಿ ಮೋಸ ಮಾಡಿರೋದು. 40x60 ಸೈಟ್ ಕೊಡಿಸೋದಾಗಿ ಮಠದ ಹೆಸರಲ್ಲಿ ವಸೂಲಿ ಮಾಡಿರೋದು. 1.5 ಕೋಟಿ ಹಣ ಪಡೆದಿದ್ದ ಸುಜೇಂದ್ರ. ಈಗಾಗಲೇ ಈ ಪೈಕಿ 1.5 ಕೋಟಿ ಹಣವನ್ನ ಪಡೆದಿದ್ದ. 2,70,00,000ಕ್ಕೆ ಮುಗಿಸಿದ್ದದು. ಗಣ್ಯ ವ್ಯಕ್ತಿಗಳ ಪರಿಚಯ ಇದೆ ಅಂತ ತೋರಿಸಿಕೊಂಡಿದ್ದಾಯ್ತ ನಂಬಿಸೋದಕ್ಕೆ ರಾಜಕಾರಣಿಗಳು, ಪ್ರಭಾವಿಗಳ ಜೊತೆಗಿನ ಫೋಟೋಗಳನ್ನ ಆ ವೈದ್ಯನಿಗೆ ಈಗ ಮೋಸ ಹೋಗಿರುವಂತ ವ್ಯಕ್ತಿಗೆ ತೋರಿಸಿದ್ರು. ಕೇಂದ್ರ ಗೃಹ ಇಲಾಖೆ, ರಾಜ್ಯ ಸರ್ಕಾರದ ನಕಲಿ ಸೀಲ್ಗಳನ್ನು ಕೂಡ ಈತ ರೆಡಿ ಮಾಡ್ಕೊಂಡಿದ್ದ. ಆ ನಕಲಿ ಸೀಲ್ಗಳನ್ನ ಬಳಸಿಕೊಂಡು ಲೆಟರ್ ಹೆಡ್ಗಳನ್ನ ತಯಾರು ಮಾಡ್ಕೊಂಡಿದ್ದ ಅಂತ ಸದ್ಯಕ್ಕಿರೋ ಮಾಹಿತಿ. ಆ ಚಾರ್ಜ್ ಶೀಟ್ ನ್ಯೂಸ್ 18ಗೆ ಲಭ್ಯ ಆಗಿದೆ. 2,70,00,000 ಹಣವನ್ನ ಪಡೆದು ವಂಚನೆಯನ್ನ ಮಾಡಿರುವಂಥದ್ದು. ಅದು ಕೂಡ ಒಂದು ಪ್ರತಿಷ್ಠಿತ ಮಠದ ಹೆಸರಲ್ಲಿ. ಆ ಮಠಕ್ಕೂ ನನಗೂ, ಆ ಮಠದ ಸ್ವಾಮೀಜಿಗಳಿಗೂ ನನಗೂ ಸಂಬಂಧ ಇದೆ, ನಾನು ಕೂಡ ಮಠದ ಭಾಗಿದಾರ ಅನ್ನುವಂಥ ಅರ್ಥದಲ್ಲಿ ಆ ವ್ಯಕ್ತಿಯನ್ನು ಪುಸಲಾಯಿಸಿ ನಂಬಿಸಿ ಯಾವ ರೇಂಜಿಗೆ ಅಂದ್ರೆ ಸೀಲ್ಗಳನ್ನು ಕೂಡ ಫೇಕ್ ಆಗಿ ರೆಡಿ ಮಾಡ್ಕೊಂಡಿದ್ದ.
ಕೇಂದ್ರ ಗೃಹ ಇಲಾಖೆಯ ಸೀಲನ್ನ ಈತ ರೆಡಿ ಮಾಡಿಕೊಂಡಿದ್ದು. ಸೊ ಇಷ್ಟೆಲ್ಲ ರೆಡಿ ಮಾಡಿಕೊಂಡು ಸೆಟಪ್ ಮಾಡಿಕೊಂಡು 2,70,00,000 ಹಣವನ್ನು ಪಡೆದು ಈಗ ವಂಚನೆ ಎಸಗಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಪೊಲೀಸರು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ವಂಚನೆಗೆ ಒಳಗಾಗಿರುವಂತಹ ವ್ಯಕ್ತಿ ವೈದ್ಯ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾದೇಶ್, ಈ ವ್ಯಕ್ತಿ ಮಾಡ್ಕೊಂಡಿರುವಂತಹ ಸೆಟಪ್ ಎಲ್ಲ ನೋಡ್ತಾ ಇದ್ರೆ ಈತ ಒಬ್ಬರಿಗೆ ಮಾತ್ರ ಈ ರೀತಿಯಾಗಿ ಮಕ್ಮಲ್ ಟೋಪಿ ಹಾಕಿದಂಗೆ ಕಾಣಿಸ್ತಾ ಇಲ್ಲ. ಬಹಳಷ್ಟು ಮಂದಿಗೆ ಈತ ಈ ರೀತಿಯಾಗಿ ಮೋಸ ಮಾಡಿದ್ದಾನೇನೋ ಅನ್ನುವಂಥ ಅನುಮಾನ ಅಂತೂ ಬರುತ್ತೆ. ಚಾರ್ಜ್ ಶೀಟ್ ಅಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ, ಇದನ್ನ ಹೊರತುಪಡಿಸಿದಂಗೆ ಈತ ಬೇರೆ ಯಾರಿಗಾದ್ರೂ ಅನ್ಯಾಯ ಮಾಡಿರುವಂತ ವಿಚಾರ ಬೆಳಕಿಗೆ ಬಂದಿದೆಯಾ? ಆ ಬಗ್ಗೆ ಮಾಹಿತಿ ಇದೆಯಾ? ಅರುಣ್, ಈಗಾಗಲೇ ಈತನ ವಿರುದ್ಧ ಸಾಕಷ್ಟು ವಿಚಾರಗಳು ತನಿಖೆ ವೇಳೆ ಗೊತ್ತಾಗಿದೆ. ಪೊಲೀಸರು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಸುಜೇಂದ್ರ ಎನ್ನುವುದನ್ನ ಈತ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತೀನಿ ಅಂತೇಳಿ ಸಾಕಷ್ಟು ವಿಚಾರಗಳಲ್ಲಿ ಸಾಕಷ್ಟು ಜನರಿಗೆ ಸುಳ್ಳು ಹೇಳಿ ವಂಚನೆ ಮಾಡಿದ್ದಾನೆ ಅಂತ ಹೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಉತ್ತರ ಭಾರತ ಮೂಲದ, ಅದರಲ್ಲೂ ಕೂಡ ಜಮ್ಮು ಕಾಶ್ಮೀರ ಮೂಲದ ವೈದ್ಯರೊಬ್ಬರಿಗೆ ಈತ ವಂಚನೆ ಮಾಡಿದ ಒಂದು ಪ್ರಕರಣ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಜಯನಗರ ಪೊಲೀಸರು ತನಿಖೆ ನಡೆಸಿದ ಸಂದರ್ಭದಲ್ಲಿ ಈತ ಸಾಕಷ್ಟು ಜನರಿಗೆ ಒಂದಷ್ಟು ರಾಜಕಾರಣಿಗಳ ಹೆಸರಲ್ಲಿ ಮೋಸ ಮಾಡಿದ್ದಾನೆ. ಒಂದಷ್ಟು ಫೇಕ್ ಲೆಟರ್ ಹೆಡ್ಗಳನ್ನು ಬಳಸಿ ಈತ ಮೋಸ ಮಾಡ್ತಿದ್ದ. ಸೈಟ್ಗಳನ್ನು ಕೊಡಿಸ್ತೀನಿ ಅಂತ ಅವರಿಂದ ಕೋಟ್ಯಾಂತರ ರೂಪಾಯಿಯನ್ನ ಇಸ್ಕೊಂಡು ವಂಚನೆ ಮಾಡ್ತಿದ್ದ ಅಂತೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಈತ ಇದೇ ರೀತಿಯಾಗಿ ಬೇರೆ ಬೇರೆಯವರಿಗೆ ವಂಚನೆ ಮಾಡಿದ್ದಾನೆ ಅಂತೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಬೇರೆ ಬೇರೆ ಕಡೆಯೂ ಕೂಡ ಈತನ ವಿರುದ್ಧ ಸಾಕಷ್ಟು ಪ್ರಕರಣಗಳು ದಾಖಲಾಗಿದ್ದಾವೆ. ಈತ ಅಮಿತ್ ಶಾ ಹೆಸರಾಗಿರ್ಬೋದು, ಕೇಂದ್ರ ಗೃಹ ಕಚೇರಿಯ ಹೆಸರಾಗಿರ್ಬೋದು, ಒಂದಷ್ಟು ಸೆಂಟ್ರಲ್ ಕಚೇರಿಗಳ ಅಂದ್ರೆ ಕೇಂದ್ರ ಸರ್ಕಾರದ ಒಂದಷ್ಟು ಕಚೇರಿಗಳ ಲೆಟರ್ ಹೆಡ್ಗಳನ್ನ ಫೋರ್ಜರಿ ಮಾಡಿ ಈತ ಜನರಿಗೆ ತೋರಿಸಿ, ಯಾರೆಲ್ಲ ದುಡ್ಡು ಇರ್ತವೆ ಅಂತವರಿಗೆ ತೋರಿಸಿ ಈತ ಸೈಟ್ ಮಾರುವಂತದ್ದಾಗಿರ್ಬೋದು, ಮತ್ತೆ ಹಣ ಹೂಡಿಕೆ ಮಾಡಿಸುವಂತ ವಿಚಾರದಲ್ಲಾಗಿರ್ಬೋದು, ಈ ರೀತಿಯಾಗಿ ಒಂದಷ್ಟು ಸುಳ್ಳು ಭರವಸೆಗಳನ್ನು ನೀಡಿ ನನಗೆ ಕೇಂದ್ರ ಸರ್ಕಾರದಲ್ಲಿ ಸಾಕಷ್ಟು ಜನ ರಾಜಕಾರಣಿಗಳು ಪರಿಚಯ ಇದ್ದಾರೆ, ಅಮಿತ್ ಶಾ ನನಗೆ ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ನನಗೆ ನೇರವಾಗಿ ಕನೆಕ್ಟ್ ಇದ್ದಾರೆ ಅಂತೇಳಿ ಒಂದಷ್ಟು ಫೋಟೋಗಳನ್ನು ತೋರಿಸಿ ನಂಬಿಸಿ ವಂಚನೆ ಮಾಡ್ತಿದ್ದ ಅಂತೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಬೇರೆ ಬೇರೆ ಠಾಣೆಗಳಲ್ಲೂ ಕೂಡ ಈತನ ವಿರುದ್ಧ ಪ್ರಕರಣಗಳು ದಾಖಲಾಗಿದೆ. ಈತ ಬೇರೆಯವರ ಜೊತೆ ಅಂದ್ರೆ ಕೇಂದ್ರ ಸಚಿವರ ಜೊತೆ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ರಾಜಕಾರಣಿಗಳ ಜೊತೆ ತೆಗೆಸಿಕೊಂಡಿರುವಂತಹ ಫೋಟೋಗಳಾಗಿರ್ಬೋದು, ಮತ್ತೆ ಒಂದಷ್ಟು ಲೆಟರ್ ಹೆಡ್ಗಳನ್ನ ಈತ ಫೋರ್ಜರಿ ಮಾಡಿರುವಂತದ್ದು ಕೂಡ ತನಿಖೆ ವೇಳೆ ಗೊತ್ತಾಗಿದೆ. ಸಾಕಷ್ಟು ಸಾಕ್ಷಿಗಳು ಕೂಡ ತನಿಖೆ ವೇಳೆ ಪತ್ತೆಯಾಗಿದೆ. ಈತ ಒಂದು ಮಠಕ್ಕೆ ಇನ್ವೆಸ್ಟ್ ಮಾಡಿದ್ದೇನೆ ಅಂತ ಕೂಡ ಹೇಳಿಕೊಂಡು ಆತ ಆ ಒಂದು ಮಠದಲ್ಲಿ ಈತನಿಗೆ ಪಾಲುದಾರನಿದ್ದಾನೆ ಅನ್ನುವಂಥದ್ದು ಕೂಡ ಈತ ಹೇಳಿಕೊಂಡು ಒಂದಷ್ಟು ವಂಚನೆ ಮಾಡಿದ್ದಾನೆ, ಈತ ನಂಬಿಸಿದ್ದ ಅಂತ ಹೇಳಿ ಕೂಡ ತನಿಖೆ ವೇಳೆ ಗೊತ್ತಾಗಿದೆ. ಅದರಲ್ಲೂ ಕೂಡ ಕೆಂಪೇಗೌಡ ನ್ಯಾಷನಲ್ ಏರ್ಪೋರ್ಟ್ ರಸ್ತೆಯಲ್ಲಿ ಇರುವಂತಹ ಒಂದು ಜಾಗವನ್ನ ಇವರಿಗೆ ಕೊಡಿಸ್ತೀನಿ ಅಂತೇಳಿ, ಅಂದ್ರೆ ಉತ್ತರ ಭಾರತ ಮೂಲದ ವ್ಯಕ್ತಿಗೆ ವೈದ್ಯರಿಗೆ ಕೊಡಿಸ್ತೀನಿ ಅಂತೇಳಿ ಈತ 1,20,00,000 ಹಣವನ್ನು ಕೂಡ ಹಾಕಿಸಿಕೊಂಡಿದ್ದ. ಕನ್ಸ್ಟ್ರಕ್ಷನ್ ಕಂಪನಿಯೊಂದರ ಮೂಲಕ ಆತ ಹಣದ ವ್ಯವಹಾರವನ್ನು ಕೂಡ ಮಾಡಿದ ಅಂತೇಳಿ ತನಿಖೆ ವೇಳೆ ಗೊತ್ತಾಗಿದೆ. ತನಿಖೆ ವೇಳೆ ಸಾಕಷ್ಟು ಸಾಕ್ಷ್ಯಗಳು ಪತ್ತೆಯಾಗಿದೆ. ಈತ ಎಷ್ಟು ಜನರಿಗೆ ವಂಚನೆ ಮಾಡಿದ್ದ, ಈತನ ವಿರುದ್ಧ ಎಲ್ಲೆಲ್ಲಿ ಕೇಸುಗಳು ದಾಖಲಾಗಿದ್ದಾವೆ ಅವೆಲ್ಲವೂ ಕೂಡ ಶೇಖರಣೆ ಮಾಡಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿ ಈಗ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಬ್ಮಿಟ್ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಮುಂದಿನ ಹಂತದಲ್ಲೂ ಕೂಡ ಈ ಒಂದು ಈತನ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯೂ ಕೂಡ ಮುಂದುವರೆದಿದೆ. ಅರುಣ್, ಮದೇಶ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಚಾರ್ಜ್ ಶೀಟ್ ಈಗ ಸಲ್ಲಿಕೆ ಆಗಿರುವಂತದ್ದು, ಈ ವ್ಯಕ್ತಿ ಮೋಸ ಮಾಡಿರುವಂತಹ ವ್ಯಕ್ತಿ ಯಾವ ಮಠದ ಹೆಸರನ್ನ ದುರುಪಯೋಗ ಮಾಡಿಕೊಂಡಿದ್ದಾನೋ ಇಲ್ಲಿವರೆಗೂ ಕೂಡ ನಂಬಿಸೋದಕ್ಕಾಗಿ. ಸೊ ಆ ಮಠದಲ್ಲೂ ಕೂಡ ಎನ್ಕ್ವೈರಿ ಆಗಿರುತ್ತೆ ಪೊಲೀಸ್ ಅಧಿಕಾರಿಗಳಿಂದ, ಚಾರ್ಜ್ ಶೀಟ್ ನಲ್ಲಿ ಅದೆಲ್ಲ ಉಲ್ಲೇಖ ಆಗಿರುತ್ತೆ. ಮಠದಿಂದ ಬಂದಿರುವಂತಹ ಸ್ಪಷ್ಟನೆ ಏನು ಈ ಬಗ್ಗೆ, ಈ ವ್ಯಕ್ತಿ ಬಗ್ಗೆ? ಅರುಣ್, ಈಗಾಗಲೇ ಮಲ್ಲೇಶ್ವರಮಲ್ಲಿರುವಂತಹ ಪ್ರತಿಷ್ಠಿತ ಮಠಕ್ಕೆ ಆತ ತಾನು ಹೂಡಿಕೆ ಮಾಡಿದ್ದಾಗಿ ಅನುದಾನ ಕೊಟ್ಟಿದ್ದೇನೆ ಅಂತ ಹೇಳಿಕೊಂಡಿದ್ದ ಅಂತೇಳಿ ತನಿಖೆ ವೇಳೆ ಗೊತ್ತಾಗಿತ್ತು. ಆ ಮಠಕ್ಕೂ ಕೂಡ ಭೇಟಿ ನೀಡಿ ವಿಜಯನಗರ ಪೊಲೀಸರು ಪರಿಶೀಲನೆ ಮಾಡಿದ್ದಾರೆ. ಆತ ಆಗಾಗ ಆ ಮಠಕ್ಕೆ ಬಂದು ಹೋಗ್ತಿದ್ದ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳು ಕೂಡ ಗೊತ್ತಾಗಿದೆ. ಆದರೆ ಆತ ಅಲ್ಲಿ ಹೂಡಿಕೆ ಮಾಡಿದ್ದಾನೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ದಾಖಲೆಗಳನ್ನು ಕೂಡ ಕೇಳುವಂತ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಹೆಚ್ಚಿನ ತನಿಖೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ ಚಾರ್ಜ್ ಶೀಟ್ ನಲ್ಲಿ ಒಂದಷ್ಟು ಅಂಶಗಳು, ಅಂದ್ರೆ ಆತ ಆಗಾಗ ಮಠಕ್ಕೆ ಹೋಗಿ ಬರ್ತಿರುವಂತಹ ವಿಚಾರ ಆಗಿರ್ಬೋದು, ಅನುದಾನದ ರೀತಿಯಲ್ಲಿ ಕೊಟ್ಟಿರುವಂತಹ ಒಂದಷ್ಟು ದುಡ್ಡಿನ ವಿಚಾರವಾಗಿದ್ದು ಆಗಿರ್ಬೋದು, ಎಲ್ಲವನ್ನೂ ಕೂಡ ಮೆನ್ಷನ್ ಮಾಡುವಂತ ಕೆಲಸವನ್ನ ಈಗಾಗಲೇ ಪೊಲೀಸರು ಮಾಡಿದ್ದಾರೆ. ಇದರ ಜೊತೆಗೆ ಈತನಿಗೆ ಆ ಮಠದ ಜೊತೆ ಇನ್ನೂ ಏನೆಲ್ಲ ಕನೆಕ್ಷನ್ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ತನಿಖೆಯನ್ನು ಕೂಡ ಮುಂದುವರಿಸುವಂತ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಈತನ ಹಿನ್ನೆಲೆ ಆಗಿರ್ಬೋದು, ಈತ ಬೇರೆ ಬೇರೆ ಕಡೆ ಎಲ್ಲಿ ವಂಚನೆ ಮಾಡಿದ್ದ, ಈತನ ವಿರುದ್ಧ ಎಲ್ಲೆಲ್ಲಿ ಪ್ರಕರಣ ದಾಖಲಾಗಿದ್ದಾವೆ, ಮತ್ತೆ ಈ ಒಂದು ಕೇಸ್ನಲ್ಲಿ ಈತ ಏನೆಲ್ಲ ಮಾಡಿದ್ದ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆ ನಡೆಸುವಂತ ಕೆಲಸವನ್ನ ವಿಜಯನಗರ ಪೊಲೀಸರು ಮಾಡಿದ್ರು.
ಮಠದ ವಿಚಾರವಾಗಿಯೂ ಕೂಡ ಇನ್ನಷ್ಟು ತನಿಖೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಅದನ್ನ ಅಡಿಷನಲ್ ಆಗಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂತ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಅವರ ವಿರುದ್ಧ ಅಂದ್ರೆ ಮಠದಲ್ಲಿರುವಂತಹ ವ್ಯಕ್ತಿಗಳ ಹೇಳಿಕೆಗಳನ್ನು ಕೂಡ ದಾಖಲು ಮಾಡಿಕೊಳ್ಳುವಂತ ಕೆಲಸವನ್ನು ಮಾಡಿದ್ದಾರೆ. ಆತ ಆಗಾಗ ಅನುದಾನ ಕೊಡ್ತಿದ್ದ, ಮತ್ತೆ ಆಗಾಗ ಮಠಕ್ಕೆ ಬಂದು ಹೋಗ್ತಿದ್ದ ಅಂತ ಹೇಳಿ ಕೂಡ ಗೊತ್ತಾಗಿದೆ ತನಿಖೆ ವೇಳೆ. ಎಲ್ಲ ಅಂಶಗಳನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಈತ ಬೇರೆ ಬೇರೆಯವರಿಗೆ ವಂಚನೆ ಮಾಡಿದ್ದಾನೆ ಅನ್ನೋದು ಕೂಡ ತನಿಖೆ ವೇಳೆ ಗೊತ್ತಾಗಿದೆ. ಸದ್ಯಕ್ಕೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡುವಂತ ಕೆಲಸವನ್ನು ಮಾಡಲಾಗಿದೆ. ಮುಂದಿನ ಹಂತದಲ್ಲಿ ಟ್ರಯಲ್ ಅನ್ನು ಮಾಡಲಾಗುತ್ತೆ. ಟ್ರಯಲ್ ನಲ್ಲಿ ಇವೆಲ್ಲವೂ ಕೂಡ ಪ್ರೂವ್ ಆದ್ರೆ ಆತನಿಗೆ ಶಿಕ್ಷೆ ಕೂಡ ವಿಧಿಸುವಂತ ಸಾಧ್ಯತೆ ಇದೆ. ಥ್ಯಾಂಕ್ ಯು ಮದೇಶ್ ಡೀಟೇಲ್ಸ್ಗೆ. ಶೃಂಗೇರಿ ವಿಧಾನಸಭೆಯ ಅಂಚೆ ಮತಗಳ ಎಣಿಕೆ ದಂಗಲ್. ಕೈ ಶಾಸಕ ರಾಜೇಗೌಡರಿಗೆ ಬಿಗ್ ಶಾಕ್. ಚಲಾವಣೆಯಾದ ಅಂಚೆ ಮತಗಳೆಷ್ಟು, ಯಾರ್ಯಾರಿಗೆ ಎಷ್ಟೆಷ್ಟು ಕಡಿಮೆಯಾಯಿತು? ಫಲಿತಾಂಶಕ್ಕೂ ಮುನ್ನ ಬಿಜೆಪಿ ಸಂಭ್ರಮ. ಟ್ಯಾಂಪರಿಂಗ್ ಆರೋಪ ಕೈ ದೂರು. ಶೃಂಗೇರಿ ದಂಗಲ್. ಚಿಕ್ಕಮಗಳೂರಿನ ಶೃಂಗೇರಿ ವಿಧಾನಸಭಾ ಕ್ಷೇತ್ರ ಅಂಚೆ ಮತಗಳ ಮರು ಎಣಿಕೆ ಮುಕ್ತಾಯವಾಗಿದೆ. ಈಗ ಅಂಚೆ ಮತಗಳನ್ನ ಪ್ಯಾಕ್ ಮಾಡಿ ಮತ್ತೆ ಮೂಲ ಸ್ಥಾನದಲ್ಲಿ ಇಡಲಾಗಿದೆ. ಅಂಚೆ ಮತಗಳ ಮರು ಎಣಿಕೆಯಲ್ಲಿ ಕಾಂಗ್ರೆಸ್ ಶಾಸಕ ರಾಜೇಗೌಡರಿಗೆ ಶಾಕ್ ಎದುರಾಯಿತು. ರಾಜೇಗೌಡರು ಪಡೆದ ಮತಗಳಲ್ಲಿ ಈಗ 255 ಮತಗಳು ವ್ಯತ್ಯಾಸವಾಗಿದೆ. ಈ ಬಗ್ಗೆ ಮಾತನಾಡಿದ ಚುನಾವಣಾಧಿಕಾರಿ ಗೌರವ್ ಕುಮಾರ್, ಹೈಕೋರ್ಟ್ನ ತೀರ್ಪಿನ ಪ್ರಕಾರ ನಾವು ಈಗಾಗಲೇ ಮರು ಎಣಿಕೆ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಇನ್ನು ರಾಜೇಗೌಡ ಮಾತನಾಡಿ ವೋಟ್ ಟ್ಯಾಂಪರಿಂಗ್ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಇತ್ತ ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಮಾತನಾಡಿ ಸೋಲಾದಾಗ ಟ್ಯಾಂಪರಿಂಗ್ ಆಗಿದೆ ಅನ್ನೋದು, ಗೆದ್ದಾಗ ಜನಾಭಿಪ್ರಾಯ ಅನ್ನೋದು ಕಾಂಗ್ರೆಸ್ನ ಚಾಳಿ ಅಂತ ಹೇಳಿದ್ದಾರೆ. ಹೈಕೋರ್ಟು 6ನೇ ಏಪ್ರಿಲ್ 2026ರಲ್ಲಿ ಒಂದು ತೀರ್ಪನ್ನು ಕೊಡುತ್ತೆ. ಆ ತೀರ್ಪಿನ ಪ್ರಕಾರ ನಮಗೆ ರಿವೆರಿಫಿಕೇಶನ್ ಮತ್ತು ರೀಕೌಂಟಿಂಗನ್ನು ಆದೇಶ ಮಾಡುತ್ತೆ. ಆ ಆದೇಶದಂತೆ ರಿವೆರಿಫಿಕೇಶನ್ ಹಾಗೂ ರೀಕೌಂಟಿಂಗನ್ನು ನಾವು ಮಾಡಿದ್ದೀವಿ. ಸಂಪೂರ್ಣ ಹೈಕೋರ್ಟ್ನ ಆದೇಶದಂತೆ ನಮಗೆ ತೀರ್ಪನ್ನು ಘೋಷಣೆ ಮಾಡುವಂಥದ್ದು ನಮಗೆ ಹೈಕೋರ್ಟ್ನ ಆದೇಶದಲ್ಲಿ ಹೇಳಿರಲಿಲ್ಲ. ಹಾಗಾಗಿ ನಾವು ಕೇವಲ ಪೋಸ್ಟಲ್ ಬ್ಯಾಲೆಟ್ ಅಲ್ಲಿ ಹೈಕೋರ್ಟ್ನ ಆದೇಶದಲ್ಲಿದ್ದಂಥದ್ದು EVM ಮತಗಳ ಬಗ್ಗೆ ಏನು ಹೇಳಿರಲಿಲ್ಲ, ಬರೀ ಅಂಚೆ ಮತಗಳ ಬಗ್ಗೆ ಮಾತ್ರ ಹೇಳಿದ್ದು. ಅಂಚೆ ಮತಗಳನ್ನು ಸುಮಾರು 279 ಅಂತ ಹೈಕೋರ್ಟ್ ಹೇಳಿತ್ತು. ಆ 279 ಅಂಚೆ ಮತಗಳನ್ನು ಮರುಪರಿಶೀಲನೆ ಮಾಡಿ ಬಾಕಿ ಉಳಿದಂತಹ ಅಂಚೆ ಮತಗಳನ್ನು, ಮತಪತ್ರಗಳನ್ನು ಮರು ಎಣಿಕೆ ಮಾಡಿ ಅಂತ ಹೈಕೋರ್ಟ್ ಹೇಳಿತ್ತು. ಸೊ ಅದರಂತೆ ಇವತ್ತು ಸಂಪೂರ್ಣ ಪ್ರಕ್ರಿಯೆ ಇವತ್ತು ಮುಗಿಸಿದ್ವಿ. ಹೈಕೋರ್ಟು ಈ ಅಂಚೆ ಮತಗಳ ಮರು ಎಣಿಕೆಯಲ್ಲಿ ಬಿಜೆಪಿಯ DN ಜೀವರಾಜ್ ಗೆಲುವು ಹಿನ್ನೆಲೆಯಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಮಾತನಾಡಿದ್ರು. ಕಾಂಗ್ರೆಸ್ಗೆ 135 ಸೀಟು ಹೇಗೆ ಬಂದಿದೆ ಅಂತ ಎಲ್ಲರಿಗೂ ಗೊತ್ತಿದೆ. 135 ಸೀಟ್ಗಳನ್ನ ಇದೇ ತರ ಫ್ರಾಡ್ ಮಾಡಿ ಮತಗಳತನ ಮಾಡಿ ಗೆದ್ದಿದ್ದೀರಾ. ನಿಮ್ಮ ಯೋಗ್ಯತೆ ಏನು ಅಂತ ರಾಜ್ಯದ ಜನತೆಗೆ ಗೊತ್ತಿದೆ ಅಂತ ಕಿಡಿಕಾರಿದ್ರು. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಮಾತಾಡಿದ್ದಾರೆ. ಕಾಂಗ್ರೆಸ್ ಕಳೆದ ಬಾರಿ ಚುನಾವಣೆಯಲ್ಲಿ 135 ಸೀಟ್ ಹೇಗೆ ಗೆದ್ದಿದೆ ಅನ್ನುವಂಥದ್ದು ಇವತ್ತು ಹೊರಬಂದಿದೆ. 135 ಸೀಟನ್ನ ಇದೇ ತರ ಮಾಡಿ ಫ್ರಾಡ್ ಮಾಡಿ ಮತಗಳ್ಳತನ ಮಾಡಿ ಗೆದ್ದಿದ್ಯಾ, ಈ ಡೌಟ್ ಇವತ್ತು ರಾಜ್ಯದ ಜನಕ್ಕೆ ಬಂದಿದೆ. EVM ಬಗ್ಗೆ ಮಾತಾಡುವಂತ ಕಾಂಗ್ರೆಸ್ಗೆ ಯಾವ ನೈತಿಕ ಹಕ್ಕಿದೆ? EVM ಕರೆಕ್ಟ್ ಆಗೇ ಇತ್ತು, ಆದ್ರೆ ಯಾವುದು ಬ್ಯಾಲೆಟ್ ಅಲ್ಲಿ ವೋಟ್ ಬಂದಿತ್ತು ಆ ಬ್ಯಾಲೆಟ್ ಅನ್ನ ಕಳ್ತನ ಮಾಡುವಂತದನ್ನ ಕಾಂಗ್ರೆಸ್ ಮಾಡಿದೆ. ಅಂದ್ರೆ ಎಂತ ಕೈಚಳಕ ಮಾಡಿರ್ಬೋದು ಅವರು ಚುನಾವಣೆಯಲ್ಲಿ. ಇವತ್ತು ನಿನ್ನೆ ಕೋರ್ಟು ಕಳೆದ 3 ವರ್ಷದಿಂದ ಜೀವರಾಜ್ ಅವರು ನಿರಂತರವಾಗಿ ಕೋರ್ಟಲ್ಲಿ ಫೈಟ್ ಮಾಡ್ತಾ ಇದ್ದಾರೆ. ನಾವು ಕೂಡ ಅವರಿಗೆ ನೈತಿಕ ಬೆಂಬಲವನ್ನು ಕೊಟ್ವಿ, ಯಾಕಂದ್ರೆ ಆ ಕಾಲದಲ್ಲಿ ನಾನು ಅಲ್ಲಿಯೇ MP ಆಗಿದ್ದೆ. ಕೊನೆಗೂ ಅವರು ಗೆದ್ದಿದ್ದಾರೆ. ನಿನ್ನೆ ಎಲ್ಲ ಗಲಾಟೆ, ಈ ಚುನಾವಣೆ ಕೌಂಟ್ ಆಗೋದಕ್ಕೆ ಮೊದಲೇ ಕಾಂಗ್ರೆಸ್ ಅವರು ಪಟಾಕಿ ಹೊಡೆದ್ರು, ಅಂದ್ರೆ ಅಲ್ಲೂ ಮ್ಯಾನಿಪುಲೇಟ್ ಮಾಡಕ್ಕೆ ಹೊರಟಿದ್ರು ಸರ್ಕಾರ ಹಿಡ್ಕೊಂಡು. ಕೊನೆಗೂ ಸತ್ಯಕ್ಕೆ ಜಯ ಆಗಿದೆ. ಜೀವರಾಜ್ ಅವರು ಗೆದ್ದಿದ್ದಾರೆ. ಕಾಂಗ್ರೆಸ್ ಮತಗಳ್ಳತನ ಮಾಡ್ತಾ ಇದೆ, ಅವರಿಗೆ ಬ್ಯಾಲೆಟ್ ಪೇಪರ್ ಇದ್ರೇನೆ ಕಳ್ಳತನ ಮಾಡಕ್ಕೆ ಸರಿ ಇದೆ ಅನ್ನುವಂಥದ್ದನ್ನ ಅವರು ದೇಶಕ್ಕೆ ಇವತ್ತು ತೋರಿಸಿಕೊಟ್ಟಿದ್ದಾರೆ. ಇದು ಕಾಂಗ್ರೆಸ್. GBIಗೂ ಅದಕ್ಕೆ ಬ್ಯಾಲೆಟ್ ಕೇಳ್ತಾ ಇದ್ದಾರೆ, ಅಲ್ಲೂ ಕಳ್ಳತನ ಮಾಡ್ಬೋದು ಅಂತ. ಕಳ್ಳತನಕ್ಕೆ ಮತ್ತೊಂದು ಹೆಸರಂದ್ರೆ ಕಾಂಗ್ರೆಸ್, ಇದು ಗೊತ್ತಾಗಿದೆ ದೇಶದ ಜನಕ್ಕೆ. ಜೀವರಾಜ್ ಅವರು, ನಮ್ಮ ಜೀವರಾಜ್ ಅಣ್ಣವರು 56 ಮತಗಳಿಂದ ಗೆದ್ದಿದ್ದಾರೆ ಅನ್ನುವ ಸಮಾಚಾರವನ್ನು, ಶುಭ ಸುದ್ದಿಯನ್ನು ಅವರು ಕೂಡ ನೀಡಿದ್ದಾರೆ. ಅದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಅವರು, ನಮಗೆ ಬರ್ತಾ ಇರ್ತಕ್ಕಂಥ ಮಾಹಿತಿ, ಇಲ್ಲಿ ಅಧಿಕಾರಿಗಳ ಮೇಲೆ ಸಾಕಷ್ಟು ಒತ್ತಡವನ್ನು ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ರಾಜೇಗೌಡರು ಹೈಕೋರ್ಟಿಗೆ ಹೋಗೋದಕ್ಕೆ ಅವ್ರಿಗೆ ಸಮಯವನ್ನು ಕೊಡಬೇಕು ಅನ್ನೋ ಒಂದು ಕುತಂತ್ರವು ಕೂಡ ನಡೀತಾ ಇದೆ ಅನ್ನೋದು ಕೂಡ ನೋಡ್ತಾ ಇದೆ.
ಕೇಳ್ತಾ ಇದ್ದೇವೆ. ಚಿತ್ರದುರ್ಗದಲ್ಲಿ ಮಾಜಿ ಸಿಎಂ ಬಿಎಸ್ವೈ ಅಭಿಮಾನೋತ್ಸವ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ಸ್ಥಳಕ್ಕೆ ಸಂಸದ ಬಿವೈ ರಾಘವೇಂದ್ರ ಭೇಟಿ ನೀಡಿ ವೇದಿಕೆ ನಿರ್ಮಾಣ ಕಾರ್ಯವನ್ನ ವೀಕ್ಷಿಸಿದ್ದಾರೆ. ಊಟದ ಕೌಂಟರ್, ಪಾರ್ಕಿಂಗ್ ಝೋನ್ ಕುರಿತು ಮಾಹಿತಿ ಪಡೆದರು. ಬಿವೈ ರಾಘವೇಂದ್ರಗೆ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಸಾಥ್ ಕೊಟ್ಟರು. ಇದೇ ವೇಳೆ ದಾವಣಗೆರೆ, ಶಿವಮೊಗ್ಗ ಭಾಗದ ಹಲವು ಮುಖಂಡರು ಭಾಗಿಯಾಗಿದ್ದರು. ಈ ಒಳಗೆ ಬಂದ್ಕೊಂಡ್ರೆ ಬಸ್ ಧೂಳು ಎಬ್ಸ್ತು ಅಂದ್ರೆ ನಿಮ್ಮ ಊಟ ತಿಂದಿನೂ ಧೂಳು ಆಗ್ಬಿಡುತ್ತೆ. ಒಳಗೆ ಬೇಡ ಬಸ್ ಈ ಪ್ರಿಮಿಸಸ್ ಯಾವುದೂ ಇಲ್ಲ. ಈ ಪ್ರಿಮಿಸಸ್ ಕಾರ್ಗಳೆಲ್ಲ ಮಾಡ್ಬಿಟ್ಟು ಇಲ್ಲಿ ಯಾರು ಕಾರ್ಯಕರ್ತರು ಬಸ್ಸಲ್ಲಿ ಇನ್ನೊಂದು 3-4 ಚೇರ್ ಅರೇಂಜ್ ಮಾಡಬೇಕು. ಅದೇ ಇನ್ನೊಂದು 3-4 ಚೇರ್ ಅರೇಂಜ್ ಮಾಡಬೇಕು. ಇನ್ನು ಚಿತ್ರದುರ್ಗದ ವಾಲ್ಮೀಕಿ ಭವನದಲ್ಲಿ ಬಿಎಸ್ವೈ ಅಭಿಮಾನೋತ್ಸವ ಕಾರ್ಯಕ್ರಮದ ಪೂರ್ವಭಾವಿ ಸಭೆ ನಡೆಯಿತು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಪ್ರಮುಖ ನಾಯಕರು ಭಾಗಿಯಾಗಿದ್ದರು. ಸಭೆಯಲ್ಲಿ ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ, ಮಾಜಿ ಶಾಸಕ ತಿಪ್ಪಾರೆಡ್ಡಿ, ಮಾಜಿ ಶಾಸಕ ಪ್ರೀತಂ ಗೌಡ ಸೇರಿ ಹಲವು ನಾಯಕರು ಭಾಗಿಯಾಗಿದ್ದರು. ಇದೇ ವೇಳೆ ಸಭೆಯಲ್ಲಿ ಪಕ್ಷದ 106 ಮುಖಂಡರು, ಕಾರ್ಯಕರ್ತರು ಭಾಗಿಯಾಗಿದ್ದರು. ಸಭೆಯನ್ನು ಕರೆದು ಸಾಕಷ್ಟು ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. 5 ರಾಜ್ಯಗಳು ಹಾಗೂ ಕರ್ನಾಟಕದ 2 ಉಪಚುನಾವಣೆಗಳ ಮತ ಎಣಿಕೆ ನಾಳೆ ನಡೆಯಲಿದೆ. ಈ ಚುನಾವಣಾ ಫಲಿತಾಂಶದ ನೇರ ಪ್ರಸಾರ ನಾಳೆ ಬೆಳಗ್ಗೆ 7 ಗಂಟೆಯಿಂದ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಪ್ರಸಾರವಾಗಲಿದೆ. ನಿಖರ ಸ್ಪಷ್ಟ ಫಲಿತಾಂಶಕ್ಕೆ ನ್ಯೂಸ್ 18 ಕನ್ನಡವನ್ನ ವೀಕ್ಷಿಸಿ. ಐದು ರಾಜ್ಯಗಳ ಮತ ಎಣಿಕೆ, 2 ಉಪಚುನಾವಣೆಗಳು. ವೇಗವಾಗಿ ರಿಸಲ್ಟ್ ಕೊಡಬೇಕು ಅಂತ ತಪ್ಪ ಟ್ರೆಂಡಿಂಗ್ ತೋರಿಸಲ್ಲ. ಎಲ್ಲ ಕೌಂಟಿಂಗ್ ಸೆಂಟರ್ಗಳಲ್ಲೂ ವರದಿಗಾರರಿರುವ ಕನ್ನಡದ ಏಕೈಕ ನ್ಯೂಸ್ ಚಾನಲ್. ಬೇರೆಯವರನ್ನ ಫಾಲೋ ಮಾಡಲ್ಲ, ನಮ್ಮದೇ ನಿಖರ ಮತ ಎಣಿಕೆ ಸುದ್ದಿ. ಪಕ್ಕಾ ಫಲಿತಾಂಶ ಅತಿ ದೊಡ್ಡ ನ್ಯೂಸ್ ನೆಟ್ವರ್ಕ್ ಬಿಟ್ಟು ಇನ್ನೆಲ್ಲಿ ಸಾಧ್ಯ? ಎಲೆಕ್ಷನ್ ರಿಸಲ್ಟ್ಗೆ ಅತ್ಯಂತ ವಿಶ್ವಾಸಾರ್ಹ ಚಾನಲ್ ನ್ಯೂಸ್ 18 ಕನ್ನಡ. ಪಂಚ ತೀರ್ಪು 7 ಗಂಟೆಯಿಂದ ನಾನ್ ಸ್ಟಾಪ್ ನೇರ ಪ್ರಸಾರ. ಬೋರಿಂಗ್ ಆಸ್ಪತ್ರೆ ಗೋಡೆ ಬಿದ್ದು 7 ಜನ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈ ದುರಂತದ ನಂತರ ಕಡೆಗೂ ಎಚ್ಚೆತ್ತುಕೊಂಡಿದೆ ಜಿಬಿಎ. ಅಪಾಯಕಾರಿ ಗೋಡೆಗಳನ್ನ, ಕಟ್ಟಡಗಳನ್ನ ತೆರವು ಮಾಡೋಕೆ ಜಿಬಿಎ ಈಗ ಸೂಚನೆಯನ್ನ ಕೊಟ್ಟಿದೆ. ಕಾರ್ಯಪ್ರವೃತ್ತ ಕೂಡ ಆಗಿದೆ. ದುರಂತದ ನಂತರದಲ್ಲಿ ಜಿಬಿಎ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈಗ ಕಾರ್ಯಪ್ರವೃತ್ತರಾಗಿದ್ದಾರೆ. ಎಲ್ಲೆಲ್ಲಿ ಅಪಾಯಕಾರಿ ಗೋಡೆಗಳಿದ್ದಾವೆ ಅಂದ್ರೆ ಬೀಳುವ ಹಂತದಲ್ಲಿದ್ದಾವೆ, ಎಲ್ಲೆಲ್ಲಿ ಬೀಳುವ ಹಂತದಲ್ಲಿ ಶಿಥಿಲಾವಸ್ಥೆಯಲ್ಲಿರುವಂತಹ ಕಟ್ಟಡಗಳಿದ್ದಾವೆ, ಹಳೆ ಕಟ್ಟಡಗಳು, ಅವನ್ನ ತೆರವು ಮಾಡಲಾಗ್ತಾ ಇದೆ. ಜಿಬಿಎಯಿಂದ 5 ನಗರ ಪಾಲಿಕೆಗಳಿಗೆ